ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಒಂದೇ ಸಲ ಬೇಕಿದ್ರೂ ಲಾಕ್ ಮಾಡ್ಕೋಬಹುದು, ಇದು ಆಪ್ಷನಲ್. ಇದಾದ್ಮೇಲೆ ನಾನು ಇಲ್ಲಿ 4 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಬೇಕಿದ್ರೂ ಹಾಕ್ಬೋದು, ಇದು ಕುಚ್ಚು ಹಾಕೋಕ್ಕೋಸ್ಕರನೇ. ಸೊ ಇಲ್ಲಿ ನಾನು 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು ಮತ್ತೆ ಚೈನ್ಸ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಒಂದು 8 ಚೈನ್ ಹಾಕ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಸೇಮ್ ಚೈನ್ಸ್ ಮೊದಲಿಗೆ ಏನು ಹಾಕಿದ್ವಲ್ಲ 4 ಚೈನ್, ಅದೇ ಥರ ಈಗ ನಾನು 8 ಚೈನ್ ಹಾಕ್ತಾ ಇದ್ದೀನಿ. 8 ಚೈನ್ ಹಾಕೊಳ್ಳೋದಾದ್ಮೇಲೆ ಸ್ವಲ್ಪ ಹತ್ತಿರಕ್ಕೇನೆ ಟ್ರಿಪಲ್ ಕ್ರೋಶೆಯಿಂದ ಆ 8 ಚೈನನ್ನು ಲಾಕ್ ಮಾಡ್ಕೋಬೇಕು. ಈಗ 4 ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟು ಡಿಸ್ಟೆನ್ಸ್ಗೆ ಈ 8 ಚೈನ್ನ ನಾನು ಟ್ರಿಪಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ಬಟ್ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗಲ್ಲ. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ನಾನೀಗ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಸೇಮ್ ಚೈನ್ ಹಾಕ್ತಿದ್ನಲ್ಲ ಅದೇ ಥರ ಚೈನ್ ಹಾಕಿ 4 ಚೈನ್ ಹಾಕಬೇಕು. 4 ಚೈನ್ ಆದಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಎಲ್ಲಿ ಹಾಕಿರ್ತೀವಲ್ವ ಅಲ್ಲಿಂದ 4 ಚೈನ್ ಬಿಟ್ಟು 5ನೇ ಚೈನ್ಗೆ ಈಗ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡೆ. ಈಗ ಡಿಸೈನ್ದು ಫ್ರಂಟ್ ಸೈಡಲ್ಲಿದ್ದೀನಿ. ಈ 4 ಚೈನ್ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಫಸ್ಟು ಮೇಲ್ಗಡೆ 2 ಚೈನ್ಸ್ ಗ್ಯಾಪ್ ಸಿಗುತ್ತೆ. ಈಗ ಫಸ್ಟ್ ಮೇಲ್ಗಡೆ ಅದರಲ್ಲಿ ಈಗ ನಾನು 10 ಸಲ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ಹೋಲ್ ಥರ ಉಳ್ಕೊಳ್ಳುತ್ತೆ. ಸೊ ಇದೇ ಥರ ಮೇಲಿನ ಸೈಡ್ಗೆ 10 ಹಾಫ್ ಡಬಲ್ ಕ್ರೋಶೆ ಮತ್ತು ಕೆಳಗಡೆನೂ ಅಷ್ಟೇ ಹಾಫ್ ಡಬಲ್ ಕ್ರೋಶೆ 10 ಸಲ ಹಾಕಬೇಕು. ಸೊ ಅವಾಗ ಮಧ್ಯದಲ್ಲಿ ಒಂದು ಹೋಲ್ ಫಾರ್ಮ್ ಆಗುತ್ತೆ, ಸುತ್ತ ಡಿಸೈನ್ ಬರುತ್ತೆ. ನೋಡಿ, ಈಗ ಇದೇ ಥರ ಹಾಕ್ತಾ ಇದ್ದೀನಿ. ನಾನು ಹಾಫ್ ಡಬಲ್ ಕ್ರೋಶೆನೇ ಹಾಕಬೇಕು. ನೋಡಿ, ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿ ನೋಡಿ, ಪ್ರಾಕ್ಟೀಸ್ ಮಾಡಿ, ಆವಾಗ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಇದೇನಿಲ್ಲ, ಬರೀ ಹಾಫ್ ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಅಷ್ಟೇ. ಹಾಫ್ ಡಬಲ್ ಕ್ರೋಶೆ ಅಂದರೆ ಡಬಲ್ ಕ್ರೋಶೆ ಥರನೇ, ಬಟ್ ಚೈನ್ ಮೇಲೆ ಒಂದು ಲೂಪ್ ತಗೊಂಡ್ಬಿಟ್ಟು 3 ಲೂಪ್ನ ಒಂದೇ ಸಲಕ್ಕೆ ಆಚೆ ತೆಗೆಯೋದು. ನೋಡಿ, ಈ ಥರ ಎಲ್ಲ ಬರೀ ಹಾಫ್ ಡಬಲ್ ಕ್ರೋಶೆನೇ ಹಾಕ್ತಾ ಹೋಗಬೇಕು. ನೋಡಿ, ಈಗ ಎರಡೂ ಸೈಡ್ನು ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಮೊದಲಿಗೇನು ಸ್ಟಾರ್ಟಿಂಗಲ್ಲಿ ಹಾಫ್ ಡಬಲ್ ಕ್ರೋಶೆ ಏನು ಹಾಕಿರ್ತೀವಲ್ವ ಅಲ್ಲಿಗೆ ಈಗ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈಗ ರಿಂಗ್ ಬೀಡ್ ಸುತ್ತ ಡಿಸೈನ್ ಹಾಕ್ದಂಗೆ ಕಾಣಿಸ್ತಾ ಇದೆ. ನೋಡಿ, ಸೇಮ್ ರಿಂಗ್ ಬೀಡ್ ಹಾಕಿ ಸುತ್ತ ಡಿಸೈನ್ ಹಾಕಿದ್ದೇವೇನೋ ಅನ್ನೋ ಥರ ಸುತ್ತ ಡಿಸೈನ್ ಬಂದು ಮಧ್ಯದಲ್ಲಿ ಗ್ಯಾಪ್ ಉಳ್ಕೊಂಡಿದೆ. ಮತ್ತೆ ಈಗ ನಾನು ಮೇಲೆ ಸೈಡ್ಗೆ ಸಿಂಗಲ್ ಕ್ರೋಶಸ್ ಹಾಕ್ತಾ ಇದ್ದೀನಿ. ಇದನ್ನು ಲಾಕ್ ಕೂಡ ಅಂತ ಹೇಳ್ತೀವಿ. ನೋಡಿ, ಬೇಕಿದ್ರೆ ನೀವು ಡಬಲ್ ಕ್ರೋಶೆನೂ ಹಾಕೋಬೋದು, ಬಟ್ ನಾನಿಲ್ಲಿ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಫುಲ್ ಮೇಲಕ್ಕೆ ಏನು 10 ಸಲ ಹಾಫ್ ಡಬಲ್ ಕ್ರೋಶೆ ಹಾಕಿದ್ವಲ್ವ ಅದಕ್ಕೆ ಫುಲ್ ಇದೇ ಥರ ಹಾಕಬೇಕಾಗತ್ತೆ. ಒಂದು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಈಗ ನಾನು 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಸ್ನ ಪಕ್ಕದ್ದು ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು.
ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ಫಸ್ಟ್ ಮೇಲೆ ಟಾಪ್ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಹಾಕಬೇಕು. ಬೇಕಿದ್ರೆ ಈ 3 ಚೈನ್ಸ್ ಬದಲಿಗೆ ಬರೀ ಸಿಂಗಲ್ ಕ್ರೋಶೆಸ್ ಹಾಕೊಂಡು ಹೋದ್ರೂ ಡಿಸೈನ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ 3 ಚೈನ್ಸ್ ಒಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ, ಒಂದ್ಸಲ ಮಾಮೂಲಿ ಲಾಕ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ಏನು ಟ್ರಿಪಲ್ ಕ್ರೋಶೆ ಹಾಕಿದ್ವಲ್ವ, ಈಗ ಇದು ಕಂಪ್ಲೀಟ್ ಆಯಿತು. ಈಗ ಮೊದಲಿಗೆ ಟ್ರಿಪಲ್ ಕ್ರೋಶೆ ಹಾಕಿದ್ವಲ್ವ, ಅಲ್ಲಿಗೆ ನಾನು ಮತ್ತೆ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಅದು ಟ್ರಿಪಲ್ ಕ್ರೋಶೆ ಹಿಂದ್ಗಡೆ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿಗೆ ನಾನು ಮತ್ತೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತೆ. ನೋಡಿ, ಈಗ ಮತ್ತೆ ಒಂದು ಹಾಕ್ತಾ ಇದ್ದೀನಿ. ಈ ಥರ 2 ಅಥವಾ 3 ಸಲ ಹಾಕಬೇಕಾಗತ್ತೆ. ನಾನಿಲ್ಲಿ 2ನೇ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ಅದು ಮೊದಲಿಗೇನು ಟ್ರಿಪಲ್ ಕ್ರೋಶೆ ಇದರಿಂದ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಹಾಕ್ತಾ ಇದ್ದೀನಿ. ಡಿಸೈನ್ ನೋಡೋಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ಬೋದು, ಬಟ್ ಅಷ್ಟೇನು ಕಾಂಪ್ಲಿಕೇಟೆಡ್ ಆಗಿಲ್ಲ. ನಾನೀಗ ಇಲ್ಲಿ ಇನ್ನೂ ಒಂದು ಸಲ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಒಟ್ಟಿನಲ್ಲಿ 3 ಸಲ ಟ್ರಿಪಲ್ ಕ್ರೋಶೆ ಹಾಕ್ದಂಗಾಯಿತು. ನೋಡಿ, ಈ ಟ್ರಿಪಲ್ ಕ್ರೋಶೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ ಈ ಡಿಸೈನು. ನಿಮಗೆ ಕುಚ್ಚು ಹಾಕೋದು ಬೇಡ ಅಂತಂದರೆ ಇದೇ ಡಿಸೈನ್ ಕಂಟಿನ್ಯೂ ಮಾಡ್ತಾನೂ ಹೋಗ್ಬೋದು. ಬೇಕಿದ್ರೆ ಒಂದು ಕುಚ್ಚು, ಒಂದು ಈ ಥರ ಡಿಸೈನ್ ಕೂಡ ಹಾಕ್ಬೋದು. ನಾನೀಗ ಈ ಡಿಸೈನ್ ಮುಗಿದ್ಮೇಲೆ ಮತ್ತೆ ಒಂದು 4 ಚೈನ್ ಹಾಕೋತಾ ಇದ್ದೀನಿ. ಯಾಕಂದರೆ ನಾನು ಕುಚ್ಚು ಬರಬೇಕು ಅಂತ ಹೇಳಿ ನಾನು ಒಂದು ಡಿಸೈನು, ಒಂದು ಕುಚ್ಚು ಬರೋ ಥರ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ನಾನೀಗ ಇದನ್ನ ಈಗ 4 ಚೈನ್ದು ಲಾಕ್ ಆದಮೇಲೆ ಮತ್ತೆ ಮೊದಲಿಂದ ಈ ಡಿಸೈನ್ ಹೇಗೆ ಹಾಕಿದ್ವಲ್ವ ಅದೇ ಥರ 8 ಚೈನ್ ಹಾಕ್ಕೊಂಡು ಒಂದು ಟ್ರಿಪಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇರ್ತೀನಿ. ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.